ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸದನದಲ್ಲಿ ಅಮಿತ್ ಶಾ ವಿರುದ್ಧ ಗಲಾಟೆ ಜೋರಾಗಿತ್ತು. ಇದರಿಂದ ಕಲಾಪವನ್ನ ಮುಂದೂಡಲಾಗಿತ್ತು. ಹೀಗಾಗಿ ಮೈಕ್, ಆಡಿಯೋ, ವಿಡಿಯೋ ಬಂದ್ ಮಾಡಿದ್ರು. ನೋಡಿ, ಇಲ್ಲಿವರೆಗೂ ಕೂಡ ನಾವು ಆಡಿಯೋ ವಿಡಿಯೋ ಫುಟೇಜ್ ಸಿಗುತ್ತಾ, ಅದೇ ಸಾಕ್ಷಿ ಆಗುತ್ತಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ವಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ಅಂಬೇಡ್ಕರ್ ಅವರ ವಿರುದ್ಧ ಅಮಿತ್ ಶಾ ಕೊಟ್ಟಂತ ಹೇಳಿಕೆ ಸಂಬಂಧ ಒಂದಷ್ಟು ಗಲಾಟೆ ಗದ್ದಲ ಆಗ್ತಾ ಇತ್ತು. ಹೀಗಾಗಿ ಪರಿಷತ್ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಆಡಿಯೋ, ವಿಡಿಯೋ, ಮೈಕ್ ಎಲ್ಲವೂ ಕೂಡ ಬಂದ್ ಆಗಿತ್ತು. ಇದಾದ ಬಳಿಕ ಸಿಟಿ ರವಿ ಆ ಪದವನ್ನ ಬಳಕೆ ಮಾಡಿದ್ರು ಅಂತ ಅಂದಿದ್ದಾರೆ. ನಾನು ಆಡಿಯೋ, ವಿಡಿಯೋ ಎಲ್ಲವನ್ನು ಕೂಡ ಚೆಕ್ ಮಾಡಿದೆ. ಆಗ ಯಾವುದೇ ಆಡಿಯೋ, ವಿಡಿಯೋ ದಾಖಲಾಗಿಲ್ಲ. ಉಮಾಶ್ರೀ, ನಾಗರಾಜ್ ಬೈದಿರೋದನ್ನ ನಾವು ಕೇಳಿದ್ದೇವೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಸಾಕ್ಷಿ ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ. ಆಗ ಸಿಟಿ ರವಿ ಅವರನ್ನ ಕರೆದು ಕೇಳಿದೆ. ಅವರು ಫ್ರಸ್ಟ್ರೇಟ್ ಅನ್ನುವಂತ ಪದವನ್ನ ಬಳಕೆ ಮಾಡಿದ್ದು ನಾನು ಅಂತ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಬಸವರಾಜ ಹೊರಟ್ಟಿ ಅವರ ಸ್ಫೋಟಕ ಹೇಳಿಕೆ ಇದೆ. ವಿಧಾನ ಪರಿಷತ್ನಲ್ಲಿ ಆಗಿರೋದಕ್ಕೆ ಸಭಾಪತಿಯವರೇ ವಿಚಾರಣೆ ಮಾಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಅವರೊಂದು ಮುಕ್ತಿ ಹಾಡಬೇಕು ಅನ್ನುವಂಥದ್ದು ಏನಿದೆ ನಿಯಮಗಳ ಪ್ರಕಾರ, ಆ ರೀತಿಯಾಗಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಸಿಟಿ ರವಿ ಅವರನ್ನ ಕರೆದು ಮಾತನಾಡ್ತಿದ್ದಾರೆ. ಆಗ ಸಿಟಿ ರವಿ ಅವರು ಹೇಳಿರೋದು, ನಾನು ಪ್ರಾಸ್ಟಿಟ್ಯೂಟ್ ಅಲ್ಲ, ಫ್ರಸ್ಟ್ರೇಟ್ ಅನ್ನೋ ಪದವನ್ನ ಬಳಸಿದ್ದು ಅಂತ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಹಾಗೂ ವಿಡಿಯೋ ಇದೆಯಾ ಅಂತ ಚೆಕ್ ಮಾಡಿದ್ವಿ. ಮೈಕ್, ಆಡಿಯೋ, ವಿಡಿಯೋ ಎಲ್ಲವೂ ಕೂಡ ಬಂದ್ ಆಗಿದ್ರಿಂದ ಯಾವುದೇ ದಾಖಲೆಗಳು ಅಲ್ಲಿ ಇಲ್ಲ. ಹೀಗಾಗಿ ಉಳಿದಂತ ಉಮಾಶ್ರೀ ಅಥವಾ ನಾಗರಾಜ್ ಅವರ ಹೇಳಿಕೆಗಳನ್ನೇ ಇಟ್ಕೊಂಡು ನಾವು ತನಿಖೆ ನಡೆಸೋದಕ್ಕಾಗಲ್ಲ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಹಿಂಗೆ ಸಿಟಿ ರವಿ ಅವರು ನನಗೆ ಕೆಟ್ಟದಾದಂಥ ಪದ ಬಳಸಿ ನನ್ನ ಚಾರಿತ್ರ್ಯ ಮಾಡ್ಯಾರ, ಅದಕ್ಕೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಕೊಟ್ಟರು. ಕೊಟ್ಟ ನಂತರ ಮತ್ತು ಅಲ್ಲೆಲ್ಲ ವಾತಾವರಣ ಸರಿ ಇರಲಿಲ್ಲ. ಎಲ್ಲ ಭಾಳಷ್ಟು ಮಂದಿ ಕುಡಿದ್ರು, ಎಲ್ಲ ಮಂತ್ರಿಗಳು, ಶಾಸಕರು, ಎರಡು ಪಾರ್ಟಿಯವರು ಕೂತ್ಕೊಂಡ್ರು. ಆಮೇಲೆ ನಾನು ಮತ್ತು ಸಿಟಿ ರವಿ ಅವ್ರನ್ನ ಕರೆದೆ. ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋರು, ನಿಮ್ಮ ಹೇಳಿಕೆ ಏನು? ಇಲ್ಲ, ನನಗೂ ಅವರು ಅಸಹ್ಯವಾಗಿ ಬೈದರು, ಅದಕ್ಕೆ ನಾನು ಅವ್ರಿಗೆ ಆ ಶಬ್ದ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಆಗಿರಿ ಅಂದಿದ್ದೆ, ಅವ್ರು ತಪ್ಪು ತಿಳ್ಕೊಂಡಾರ ಅನ್ನೋಂಥ ಮಾತನ್ನು ಅವ್ರು ಹೇಳಿದರು. ನಮ್ಮ ಫುಟೇಜ್ ಆಗಲಿ, ನಮ್ಮ ಟಿ ವಿ ಆಗಲಿ, ನಮ್ಮ ಹೌಸ್ನಲ್ಲಿ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ. ನಮಗೆ ಮಾಹಿತಿ ಸಿಗಲಾರ್ದಾಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಉಮಾಶ್ರೀ ಅವರು, ಎಂ ನಾಗರಾಜ್ ಅವರು, ಆಮೇಲೆ ಬಲ್ಕೀಶ್ ಬಾಣು ಅವರು, ಯತೀಂದ್ರ ಅವರು 4 ಮಂದಿ ನಮ್ಮ ಎದುರಿಗೆ ಮಾತಾಡ್ಯಾರ ಅಂತ ತಿಳ್ಕೊಂಡು ಅವರು ಒಂದು ಸಾಕ್ಷಿ ಕೊಟ್ಟರು. ಅದರಂತೆ ಇವರು BJP ಅವರು ಇವ್ರು ಯಾರೂ ಮಾತಾಡಿಲ್ಲ, ಏನೂ ಇಲ್ಲ ಅಂತ ಅವರೊಂದು ಕಂಪ್ಲೇಂಟ್ ಕೊಟ್ಟರು. ಎರಡು ಕಂಪ್ಲೇಂಟ್ಗಳನ್ನ ಕೊಟ್ಕೊಂಡು ಅವ್ರನ್ನ ಕರೆದು ಇಬ್ಬರನ್ನು ಮಾತಾಡಿ ಇಲ್ಲಿಗೆ ಮುಗಿಸೋನು, ಇದನ್ನು ಸಮಾಧಾನ ರೀತಿಯಿಂದ ಎಲ್ಲ ಇಲ್ಲೇ ಅಡ್ಜಸ್ಟ್ ಮಾಡಿರಿ ನೀವು ಅಂದೆ. ಅವರು ಒಪ್ಪಲಿಲ್ಲ. ನಾವು ಕೊಟ್ಟಂಥ ಕಂಪ್ಲೇಂಟಿಗೆ ನಾವು ಬದ್ಧರಾಗಿವಿ, ಅದಕ್ಕೆ ನಾವು ಹಿಂದೆ ತಗೊಳ್ಳೋದು ಅಂತ ಹೇಳಿದ್ರು. ಆವಾಗ ಅನಿವಾರ್ಯವಾಗಿ ನಾವು ಏನು ಮಾಡಿದೆ ಅಂದ್ರೆ, ನಮ್ಮ ನಿಯಮದ ಪ್ರಕಾರ ನಮ್ಮ ಕೌಲನ್ ಸೆಕ್ಟರ್ ರೂಲ್ಸು, ನಮ್ಮ ರೂಲ್ಸು ತೊಗೊಂಡು ಎರಡೂ ಸ್ಟಡಿ ಮಾಡಿ, ಸುಮಾರು 2 ತಾಸಿನವರೆಗೆ ಸ್ಟಡಿ ಮಾಡಿ, ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಇವನ್ನ ತರಿಸಿ ನಾವು ಒಂದು ತೀರ್ಮಾನ ಕೊಟ್ಟು ಸದನವನ್ನು ಅನಿರ್ದಿಷ್ಟಾವಧಿವರೆಗೆ ಮುಂದಾಕಿದೆ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ನನಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಹಿಂಗೆ ಸಿಟಿ ರವಿ ಅವರು ನನಗೆ ಕೆಟ್ಟದಾದಂಥ ಪದ ಬಳಸಿ ನನ್ನ ಚಾರಿತ್ರ್ಯ ಮಾಡ್ಯಾರ, ಅದಕ್ಕೆ ಅವ್ರ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಕೊಟ್ಟರು. ಕೊಟ್ಟ ನಂತರ ಮತ್ತು ಅಲ್ಲೆಲ್ಲ ವಾತಾವರಣ ಸರಿ ಇರಲಿಲ್ಲ. ಎಲ್ಲ ಭಾಳಷ್ಟು ಮಂದಿ ಕುಡಿದ್ರು, ಎಲ್ಲ ಮಂತ್ರಿಗಳು, ಶಾಸಕರು, ಎರಡು ಪಾರ್ಟಿಯವರು ಕೂತ್ಕೊಂಡು ಈ ಥರ ನಿಮ್ಮ ಮೇಲೆ ಕೊಡೋರು, ನಿಮ್ಮ ಹೇಳಿಕೆ ಏನು?